ಇದು ನಮ್ಮ ಪ್ರಿಯ ಪ್ರಣಯಿಸುವ ಮಂಗಳವಾಗಲಿ. ದೇವ, ನಾನು ದೇವರ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿರುವೆನು. ಈ ದಿನ ಅದು ಲಭಿಸಿತು ಪ್ರಿಯ. ಸುಂದರಿ, ನಿನ್ನ ದೇವನ ಸಂದರ್ಶನವನ್ನು ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನೂ ಸಿದ್ಧಪಡಿಸಿರುವೆ. ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆನು. ಇನ್ನು ನಿನ್ನದಾಗಿ ಏನು ಉಳಿದಿರುವುದು? ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವಾಗ ತಿಳಿಯುವುದಿಲ್ಲ ಪ್ರಿಯ. ಆಹಾ, ಇದು ಎಂತಹ ಚಾತುರ್ಯವಾದ ನುಡಿ. ಬೆಳಗಿದೆ ಬಾಳನು ಸತಿಯಾಗಿ, ಬೆಳಗಿದೆ ಬಾಳನು ಸತಿಯಾಗಿ. ಎಂತ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ, ಎಂತ ಸೌಂದರ್ಯ. ಉತ್ತರ ಪ್ರೇಯಸಿ, ನಾನದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಅಭಿಲಾಷೆಯ ಉತ್ತರ. ಆ ವಸಂತದ ಬಳ್ಳಿಗಳು ದಿನ ದಿನವೂ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುತ್ತಿರುವವು. ಆ ಪಕ್ಷಿಗಳು ದಿನ ದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ತನ್ನ ಹೊಸದಾದ ಕಾಂತಿಯಿಂದ ಇಡೀ ಜಗತ್ತನ್ನೇ ಬೆಳಗುತ್ತಿರುವನು. ಪ್ರೇಮದ ವಿಚಾರವೂ ಹಾಗೆ. ನಿನ್ನ ಪ್ರೇಮದ ಪೂಜೆಯನ್ನು ಪುನಃ ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವಿನಿ. ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ಪ್ರಾಣೇಶ್ವರ, ನಾನೇ ಆಯ್ದು ತಂದು ಹೂಗಳಿಂದ ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗು ದೇವ. ಬೇಡ ಮನದ ವಿರಸ ಭಾವ, ಇದು ನಿನಗಾಗಿ
ಮೌನವಾಗಿರುವಿರಿ? ಇಲ್ಲವಲ್ಲ. ಬೇಸರವೇ? ಬೇಸರವಾಗುತ್ತಿರುವುದೇ? ಇಲ್ಲವೇ? ಬೇಸರವಿಲ್ಲ. ಮನಸೋದೆ ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಕುಳಿತುಕೊಳ್ಳಲು ಸ್ಥಾನವನ್ನು ಕೊಟ್ಟರುನು. ಬಾ ಕುಳಿತುಕೋ. ಇದೇನು ಇಂತಹ ಬಗ್ಗೆ? ನನ್ನಿಂದೇನಾದರೂ ಅಪರಾಧವಾಯಿತೆ ಸ್ವಾಮಿ? ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಜ್ಯೇಷ್ಠ ಪಿತೃದಿಂದ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರ ಸಹಾಯಕರಾಗಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕರಾಗುವಿನ? ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗರು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಇದೇರಿಸಿ ನೋಡಲಿ ಪ್ರಿಯ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ನಿನ್ನ ಸಖಿಯರು ತಂದಿರುವ ಹೂಗಳನ್ನು ಎಡೆಗೇರಿಸಿ ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಬಳಸಲೆ ಸವಿ ಪ್ರೇಮ ಮನದ ಹೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಸವಿ ಪ್ರೇಮ ಮನದ ಹೋಗಿಲೆ.
ಬಳಿ ಬಂದಾಗ ಏನೋ ಆವೇಗ ಕಣ್ಣ ತುಂಬ ನಿನ್ನ ಬಿಂಬ ಕಣ್ಣ ತುಂಬ ನಿನ್ನ ಬಿಂಬ ಮೂಡಿತು ಅನುರಾಗ ನೀ ಬಳಿ ಬಂದಾಗ ಏನೋ ಆವೇಗ. ಪ್ರಾಣೇಶ್ವರ ಪ್ರಾಣೇಶ್ವರಿ, ಏಕೋ ಎಂತ ಝುಮ್ಮೆಂದಿತು ತನುವು. ಪ್ರಾಣೇಶ್ವರ ಸ್ವಲ್ಪ ನಗಿ ಸ್ವಾಮಿ. ಪ್ರಾಣೇಶ್ವರಿ, ಬೆಚ್ಚಿತಿ ಮನವು ಏಕೋ ಕಾಣಿಸಿತು ಬರಿ ಪ್ರಾಣವಲ್ಲಭ ಹೂವಾಯಿತಿ ಮನವು. ಹೌದಲ್ಲವೇ ಪ್ರಾಣೇಶ್ವರ? ಏಕೆ ಸ್ವಾಮಿ, ಏನಾಯಿತು ಹೇಳಿ ಪ್ರಿಯ? ಏಕೋ ಝುಮ್ಮೆಂದಿತು ತನುವು ಬೆಚ್ಚಿತಿ ಉತ್ತರ. ಪ್ರಾಣೇಶ್ವರ, ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರೇ, ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರೇ, ರಸಮಯ ಸಂಗೀತದಿ ಮನಕಾನಂದವ ನೀಡುವಾರೆ, ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರೇ. ಬಯಸಿದೆ ನಿನ್ನ ತೋಳ ತೆರೆಯ ನೀಡದೆ ಏಕೆ ಓಡುವೆ
ಪಡೆಯಲು ನನ್ನವಳು ನೀನಾಗಲು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು. ನಿನ್ನವಳು ನಾನಾಗಲು. ಓ ಪ್ರಿಯತಮೆ, ಓ ಪ್ರಿಯತಮೆ, ನೀ ನನ್ನ
ವಿಜಯ ಜವದೊಳೆ ರಣಭೂಮಿಯ ಪವಿತ್ರ ವಿಜಯ ರಣದೊಳಿಸಿಸೈ ಮೆರೆವೆ ರಣಭೂಮಿಯ ಪರಿಯ ವಿಜಯ ಮಹಾತೀಕರ ಜಯ ಪರಿಪರ ಮಹಾತೀಕರ ಜಯ ಪರಿಪರ ಸಹಸ್ರ ಬಾಳು ಭಯಂಕರ ಮಹಾರಥಿಕ ಬಹು ಪದಾದಿ ಪರಿಗಣ ಮಹಾರಥಿಕ ಬಹು ಪದಾದಿ ಪರಿಗಣ ಮಹೋದ್ಘೋರ ಗಜ ಸಮಸ್ತ ಜವದೊಳೆಸಿಸೈ ಮೆರೆವೆ ರಣಭೂಮಿಯ ಪರಿಯ ವಿಜಯ ಅಹಿತನಿ ವಹಿಯುತ ತುರುಗ ಗಜ ಸಂಗೀತ ಕರೆವಯುಗವ ವಿಜಯ ಅಹಿತನಿ ವಹಿಯುತ ತುರುಗ ಗಜ ಸಂಗೀತ ಕರೆವಯುಗವ ವಿಜಯ ಕೋಹಿನ ರೋಚಿ ಕುಲ ಮಹಾದಿನಿ ಕಿಲ ಕೋಹಿನ ರೋಚಿ ಕುಲ ಮಹಾದಿನಿ ಕಿಲ ನೃಪ ಭರಿತ ಗುರು ವಿಷಯ ಪರಿಕಲಿತ ನೃಪ ಭರಿತ ಗುರು ವಿಷಯ ಪರಿಕಲಿತ ನೃಪಂ ಭರಿತ ಗುರು ವಿಷಯ ಪರಿಕಲಿತ ಜಯ ಜವದೊಳೆಸಿಸೈ ಮೆರೆವೆ ರಣಭೂಮಿಯ ಪರಿಯ ವಿಜಯ ಅರ್ಜುನ ಪರಮಾತ್ಮ ಹತ್ತೆ ನೋಡು ಕೌರವನ ಚದುರಂಗ ಬಲ ಸಮೇತ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿಲಿಕ್ತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಕೌರವನು ತನ್ನ ಪ್ರಿಯರಾದ ದುಶ್ಯಾಸನ ಕರ್ಣರೊಡನೆ ಚತುರ ಅಶ್ವರೂಢನಾಗಿ ಸೈನ್ಯದ ರಚನೆಯನ್ನು ಪರಿಶೋಧಿಸುತ್ತಿರುವನು. ಆತನ ಹಿಂದೆ ಸಿಂಧೂ ಮಹಾರಾಜ ಶಕುನಿಯು ಚತುರಶ್ವರೂಢನಾಗಿ ರಥದೊಳಗೆ ಕುಳಿತಿರುವನು. ಆತನ ಪಾರ್ಶ್ವದಲ್ಲಿ ಶ್ವೇತಾವರಣಧಾರಿಯಾಗಿ ಕುಳಿತಿರುವ ಮಹಾನ್ ಪುರುಷನೇ ಪಿತಾಮಹನಾದ ಭೀಷ್ಮ. ನೀನು ಯುದ್ಧ ಮಾಡುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ನಮಸ್ಕರಿಸು. ಭೀಷ್ಮನ್ ಕುರು ಪಿತಾಮಹ, ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಅರ್ಜುನ, ಏಕೆ ವಿಚಲಿತನಾಗಿರುವೆಲ್ಲ? ಪರಮಾತ್ಮ, ಯುದ್ಧದ ಹೆಸರನ್ನೆತ್ತಿ ಸಮರದ ಪರಮಾತ್ಮ, ಗುರು ಬಾಂಧವರ ಚಿರಚರಿಸಿ ನಾನು ರಾಜ್ಯ ಭೋಗವ ಬಯಸಿ ಪಾತಕಿ ನಾನಾದೆ. ರಾಜ್ಯ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾದೆ ಸಮರದಿ ಸೆಣಸಾದೆ ಕೃಷ್ಣ, ಸಮರದಿ ಸೆಣಸಾದೆ ಸೋಲುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ ತರುತ್ತಿದೆ ಗಾಂಡೀವ,
ಪಾತಕಿ ನಾನಾದೆ. ರಾಜ್ಯ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡಿನ ಕೃಷ್ಣ, ಸಮರದಿ ಸೆಣಸಾಡಿನ ಕೃಷ್ಣ, ಸಮರದಿ ಸೆಣಸಾಡಿನ. ಪರಮಾತ್ಮ ಏನು ಹೇಳಲಿ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಂತೆ ಬೆಂದ ಕೆಂದಾವರೆಯಂತೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಆಗುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಕೈಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ಅರ್ಜುನ, ಪರಮಾತ್ಮ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶದೆಂದು ಹೆಸರು ಪಡೆದು ಇಡೀ ಎಂಬ ನಿಂದನಿಗೆ ಒಳಗಾಗಬೇಡ ಪಾರ್ಥ. ಯುದ್ಧಕ್ಕೆ ಸಿದ್ಧನಾಗು. ಪರಮಾತ್ಮ ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಕಂಪನದಲ್ಲಿ ರೋಮಾಂಚನವೂ ಆಗುತ್ತಿರುವುದು. ಯಾರು ಯಾರನ್ನು ಒದಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ತಾನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನೂ ಸಹ ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯವು ಪ್ರಾಪ್ತವಾಗುವಂತೆ ಮನುಷ್ಯನಿಗೆ ದೇಹಾಂತರವಾಗುವುದು ಸಹಜವಾದದ್ದು. ಪಂಡಿತನಾದವನು ಇದರ ಬಗ್ಗೆ ಚಿಂತಿಸುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲಿಸು ಪಾರ್ಥ. ಪರಮಾತ್ಮ ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿ ಇಟ್ಟು ನೋಡು. ಭೀಷ್ಮ ದ್ರೋಣರು ನನ್ನ ಪೂಜ್ಯಾರ್ಹ. ಭೀಷ್ಮನು ದ್ರೋಣನು ಪೂಜ್ಯ ಪಿತಾರೋಣ ಆಚಾರ್ಯನು ಶಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಅರ್ಜುನ, ಪರಮಾತ್ಮ. ಇಹಲೋಕದಲ್ಲಿ ನಾ ಇಬ್ಬರು ಜನ್ಮಗ್ರಸ್ತರಾಗಿದ್ದೆವು. ಇದರ ನೆನಪು ನನಗಿರುವುದು. ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಈ ಪ್ರಪಂಚವನ್ನು ಧಾರಣೆ ಮಾಡುವೆನು. ಯಾವಾಗ ಧರ್ಮವು ನಾಶವಾಗುವುದು ಆಗ ಭೂಲೋಕದಲ್ಲಿ ನಾನು ಜನಿಸುವೆನು. ದುಷ್ಟರ ನಾಶ, ಸಜ್ಜನರ ಪಾಲನೆ, ಧರ್ಮರಾಜ್ಯ ಸ್ಥಾಪನೆ ನನ್ನ ಮುಖ್ಯ ಅವತಾರದ ಉದ್ದೇಶಗಳು ಪಾರ್ಥ. ಯಥಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪವಿತ್ರಾಣಾಯ ಶಾರ್ದೂಲ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಮೋಹವು ಅರಳಿತು, ಹೃದಯದ ಅಂಧಕಾರವು ಅರಳಿತು. ನಿನ್ನ ವಿಶ್ವರೂಪವನ್ನು ತೋರಿಸು. ಅರ್ಜುನ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ಆಕಾಶವೆನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲರೂಪವಾಗಿ ಪ್ರಾಣಿಗಳಿಗೆ ಜೀವವನ್ನು, ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವಾಗಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ಪ್ರಪಂಚವನ್ನು ಆವರಿಸುವೆನು. ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರು, ವೇದಗಳಲ್ಲಿ ಶಾಮವು, ರುದ್ರರಲ್ಲಿ ಶಂಕರನು ಆಗಿರುವೆನು. ಇದರಲ್ಲಿ ಒಂದಲ್ಪ ಅಂಶದಿಂದಲೂ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳು ನಡೆಯುವುದು. ಪರಮಾತ್ಮ ಇದೋ ನಿನ್ನ ವಿಶ್ವರೂಪವನ್ನು ತೋರಿಸು. ಹೌದಾ? ಇದೋ ನನ್ನ ವಿಶ್ವರೂಪವನ್ನು ನೋಡು. ಪರಮಾತ್ಮ ನಾರಾಯಣ ಹರಿ ಚೌರಿ ಮುರಾರಿ, ನಾರಾಯಣ ಹರಿ ಚೌರಿ ಮುರಾರಿ, ನೀನೇ ನನ್ನಯ ಪ್ರಾಣಸಕ. ಈ ಘೋರ ರೂಪವು ನದಳಲಾರೆ ಕಾಪಾಡುವರಿಯೇ. ದಾರುಣ ಮಾಡು ಸೌಮ್ಯ ರೂಪವ
ಸತ್ಯತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಸತ್ಯತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಲಕ್ಕಿ ವಾಹನ ಪಕ್ಷಿ ಚನ್ನ ಚರಣದಾಸರನು ರಕ್ಷಿಸ. ಇದರ ಬೇಡ ಪ್ರಾಣಸಕ ಶಂಖ ಚಕ್ರ ಗದಾ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡೋ. ನಿನ್ನ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಯುದ್ಧ ನೌಕೆಯು ಪಥಭ್ರಷ್ಟವಾಗದಂತೆ ದಡಾ ಸೇರಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ನಡೆ ಪಾರ್ಥ ಹೋಗೋಣ. ಹರಿಯೇ ಜಯ ಪಾವನದಾರಿ ಮುರಾಹರಿಯೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾಹರಿಯೇ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣಶೀಲೋಲಾ ಜಯ 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 ಕೃಷ್ಣ ಹರೇ ಜಯ 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 ಕೃಷ್ಣ ಹರೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾಹರೇ ಜಯ ಮಂಗಳದಾಯಕ ಹರಿಯೇ. ಇಂದಿರಾರಮಣ ಗೋವಿಂದೋ ಆಂಜನೇಯ ವರದ ಗೋವಿಂದೋ ವೆಂಕಟೇಶ್ವರ ನಿನ್ನ ಪಾದಕರ್ಪಿತವಾಗಲಿ ಗೋವಿಂದೋ ಶಾರದಾಂಬೆ ನಿನ್ನ ಪಾದಕರ್ಪಿತವಾಗಲಿ ಗೋವಿಂದೋ ಶ್ರೀಕೃಷ್ಣ ಪರಮಾತ್ಮ ನಿನ್ನ ಪಾದಕರ್ಪಿತವಾಗಲಿ ಗೋವಿಂದೋ. ಜಯ ನಮ ಪಾರ್ವತೀಪತೆ ಶ್ರೀಕೃಷ್ಣ ಪರಮಾತ್ಮ ಕಿ ಶ್ರೀಕೃಷ್ಣ ಪರಮಾತ್ಮ ಕಿ ಶ್ರೀಕೃಷ್ಣ ಪರಮಾತ್ಮ ಕಿ.